ಕೇಂದ್ರದ ಯುಪಿಎಸ್ಸಿ ರಿಸಲ್ಟ್ ಈಗ ಬಂದಿದ್ದು. ಇದರಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ಸೌಭಾಗ್ಯ ಬೆಳಗಿಮಠ್ ನಮ್ಮೊಂದಿಗಿದ್ದಾರೆ. ಇವರು ಮೂಲತಃ ದಾವಣಗೆರೆಯ ಸೌಭಾಗ್ಯ ಬೆಳಗಿಮಠ್ ಅವರು ಏನು ಯುಪಿಎಸ್ಸಿಯಲ್ಲಿ 101ನೇ ರ್ಯಾಂಕ್ ಪಡೆದುಕೊಂಡಿದ್ದು. ಕರ್ನಾಟಕಕ್ಕೆ ಇವರೇ ಈಗ ಟಾಪರ್ ಅಂತ ಹೇಳಲಾಗ್ತಾ ಇದೆ. ನಾವು ಅವರನ್ನೇ ಮಾತನಾಡ್ಸೋಣ. ಈ ನಿರೀಕ್ಷೆ ಮಾಡಿದ್ರ ಈ ರೀತಿ ಟಾಪರ್ ಬರ್ತೀನಿ? ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಕ್ಸಾಕ್ಟ್ ರ್ಯಾಂಕ್ ತುಂಬ ಅನ್ಸರ್ಟನಿಟಿ ಇರುತ್ತೆ. ಇದೇ ಬರುತ್ತೆ ಅಂತ ಏನಿದ್ದಿಲ್ಲ. PDF ಅಲ್ಲಿ ನೇಮ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ವಿಫಲರಾಗಿದ್ರಿ. ಅವಾಗ ಒಂದು ಏನೋ ಹಿಂಟ್ ಸಿಕ್ಕಿರುತ್ತೆ ನಿಮಗೆ, ಈ ಇದರಿಂದ ನಾನು ಫೇಲ್ ಆಗಿದ್ದೀನಿ, ಅದನ್ನ ಹೆಂಗೆ ಸುಧಾರಿಸ್ಕೊಳ್ಬೇಕು, ಆ ರೀತಿ ಏನಾದ್ರು ನಿಮ್ಗೆ ಹಿಂಟ್ ಸಿಕ್ಕಿತ್ತು? ಅದನ್ನ ಯಾವ ರೀತಿ ಸುಧಾರಿಸ್ಕೊಂಡು ಈ ಸೆಕೆಂಡ್ರಲ್ಲಿ ನೀವು ಪಾಸ್ ಆದ್ರಿ? ಸರ್ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಗಿದ್ದಿಲ್ಲ, ಬಟ್ ಪ್ರಿಲಿಮ್ಸಲ್ಲಿ ಯಾವ ರೀತಿ ಮಾಡಿದ್ರೆ ನನಗೆ ಪಾಸ್ ಆಗ್ತೀನಿ ಅನ್ನೋ ಹೋಲ್ಡ್ ಸಿಕ್ಕಿತ್ತು. ಲೈಕ್ ಕ್ವೆಶನ್ ಎಲ್ಲ ಯಾವ ರೀತಿ ಅನಲೈಸ್ ಮಾಡಬೇಕು, ಕ್ಲೂಸ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದ್ದಕ್ಕೆ ನಾನು ಸೆಕೆಂಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಅಂದರೆ ಹೈ ಮಾರ್ಜಿನಲ್ಲೇ ಕ್ಲಿಯರ್ ಆಗಿದೆ. ಯಾಕಂದರೆ ನಾನು ಫಾರೆಸ್ಟ್ ಮೇನ್ಸಿಗೂ ಕ್ವಾಲಿಫೈ ಆಗಿದ್ದೀನಿ. ಈಗ ಅಂದ್ರೆ ಯು ಪಿ ಎಸ್ ಸಿನೇ ಮಾಡ್ಬೇಕನ್ನೋ ಗುರಿ ಇತ್ತಾ, ಅಥವಾ ನಾಗರಿಕ ಸೇವಾ ಇದಕ್ಕೆ ಹೋಗ್ಬೇಕನ್ನೋ ಗುರಿ ಇತ್ತಾ, ಅಥವಾ ಬಿ ಎಸ್ ಸಿ ಮಾಡ್ತಿರ್ಬೇಕಾದ್ರೆ ಧಾರವಾಡಕ್ಕೆ ಬಂದಿದ್ರಿ, ಧಾರವಾಡಕ್ಕೆ ಬಂದ ಮೇಲೆ ಇದು ಹುಟ್ಕೊಂಡಿದ್ದ ಹೇಗೆ? ಸರ್ ಇಲ್ಲ, IAS ಆಗಬೇಕನ್ನೋದು ನನ್ನ ಬಾಲ್ಯದ ಕನಸು. ತುಂಬ ಸಣ್ಣವಳಿದ್ದಾಗಿಂದನೇ ಇದೇ ಮಾಡಬೇಕನ್ನೋ ಆಸೆ ಇತ್ತು. ಧಾರವಾಡಕ್ಕೆ ಬಂದಾಗ ನಾನು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಇಯರ್ ಆನ್ವರ್ಡ್ಸ್. ಈಗ ಯು ಪಿ ಎಸ್ ಸಿ ಮಾಡ್ಬೇಕಾದ್ರೆ ದೆಹಲಿಗೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಕೋಚಿಂಗ್ ತೊಗೋಬೇಕಂತ ಹೇಳ್ತಾರೆ. ನೀವೇನಾದ್ರೂ ಕೋಚಿಂಗ್ ತೊಗೊಂಡಿದ್ರ ಅಥವಾ ಧಾರವಾಡದಲ್ಲೇ ಇದ್ದು ಓದಿದ್ರ? ಅಲ್ಲಿ ಧಾರವಾಡ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಹೇಗೆ ಅನುಕೂಲ ಆಯಿತು? ಸರ್ ಅಪ್ಪಾಗೆ BSc ಅಗ್ರಿ ಧಾರವಾಡಲ್ಲಿ ಕಲಿಬೇಕು ಅನ್ನೋದು ಭಾಳ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಅಶ್ವಿನಿ ಮ್ಯಾಮ್ ಅವ್ರ ಪರಿಚಯ ಆಯಿತು. ಸೊ ಹಾಗಾಗಿ ನಾನು ಡೆಲ್ಲಿ ಅಥವಾ ಬ್ಯಾಂಗ್ಳೂರ್ ಎಲ್ಲೂ ಕೋಚಿಂಗ್ ಹೋಗಿಲ್ಲ. ಮೇಡಮ್ಮೇ ನನಗೆ ಗೈಡೆನ್ಸ್ ಮಾಡಿದ್ದಾರೆ. ಸೊ ನಂಗೆ ಈ ಜರ್ನಿಯಲ್ಲಿ ಎಲ್ಲೂ ಕೋಚಿಂಗ್ ಬೇಕು ಅನ್ನೋ ಫೀಲ್, ಆ ನೆಸೆಸಿಟಿ ಇದೆ ಅಂತ ನಂಗೆ ಅನಿಸಿಲ್ಲ. ಇದು ಏನಂತಂದ್ರೆ ಯು ಪಿ ಎಸ್ ಸಿ ಟಾಪರ್ ಆಗಿರುವಂತಹ ಸೌಭಾಗ್ಯ ಬೆಳಗಿಮಠ್ ಅವರ ಮಾತುಗಳು. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕೇಂದ್ರದ UPSC ರಿಸಲ್ಟ್ ಈಗ ಬಂದಿದ್ದು. ಇದರಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ಸೌಭಾಗ್ಯ ಬೆಳಗಿಮಠ್ ನಮ್ಮೊಂದಿಗಿದ್ದಾರೆ. ಇವರು ಮೂಲತಃ ದಾವಣಗೆರೆಯ ಸೌಭಾಗ್ಯ ಬೆಳಗಿಮಠ್ ಅವರು ಏನು UPSC 101ನೇ ರ್ಯಾಂಕ್ ಪಡೆದುಕೊಂಡಿದ್ದು. ಕರ್ನಾಟಕಕ್ಕೆ ಇವರೇ ಈಗ ಟಾಪರ್ ಅಂತ ಹೇಳಲಾಗ್ತಾ ಇದೆ. ನಾವು ಅವರನ್ನೇ ಮಾತನಾಡ್ಸೋಣ. ಈ ನಿರೀಕ್ಷೆ ಮಾಡಿದ್ರ ಈ ರೀತಿ ಟಾಪರ್ ಬರ್ತೀನಿ? ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಕ್ಸಾಕ್ಟ್ ರ್ಯಾಂಕ್ ತುಂಬ ಅನ್ಸರ್ಟನಿಟಿ ಇರುತ್ತೆ. ಇದೇ ಬರುತ್ತೆ ಅಂತ ಏನಿದ್ದಿಲ್ಲ. PDF ಅಲ್ಲಿ ನೇಮ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ವಿಫಲರಾಗಿದ್ರಿ. ಅವಾಗ ಒಂದು ಏನೋ ಹಿಂಟ್ ಸಿಕ್ಕಿರುತ್ತೆ ನಿಮಗೆ, ಈ ಇದರಿಂದ ನಾನು ಫೇಲ್ ಆಗಿದ್ದೀನಿ, ಅದನ್ನ ಹೆಂಗೆ ಸುಧಾರಿಸ್ಕೊಳ್ಬೇಕು, ಆ ರೀತಿ ಏನಾದ್ರು ನಿಮ್ಗೆ ಹಿಂಟ್ ಸಿಕ್ಕಿತ್ತು? ಅದನ್ನ ಯಾವ ರೀತಿ ಸುಧಾರಿಸ್ಕೊಂಡು ಈ ಸೆಕೆಂಡ್ರಲ್ಲಿ ನೀವು ಪಾಸ್ ಆದ್ರಿ? ಸರ್ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಗಿದ್ದಿಲ್ಲ, ಬಟ್ ಪ್ರಿಲಿಮ್ಸಲ್ಲಿ ಯಾವ ರೀತಿ ಮಾಡಿದ್ರೆ ನನಗೆ ಪಾಸ್ ಆಗ್ತೀನಿ ಅನ್ನೋ ಹೋಲ್ಡ್ ಸಿಕ್ಕಿತ್ತು. ಲೈಕ್ ಕ್ವೆಶನ್ ಎಲ್ಲ ಯಾವ ರೀತಿ ಅನಲೈಸ್ ಮಾಡಬೇಕು, ಕ್ಲೂಸ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದ್ದಕ್ಕೆ ನಾನು ಸೆಕೆಂಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಅಂದರೆ ಹೈ ಮಾರ್ಜಿನಲ್ಲೇ ಕ್ಲಿಯರ್ ಆಗಿದೆ. ಯಾಕಂದರೆ ನಾನು ಫಾರೆಸ್ಟ್ ಮೇನ್ಸಿಗೂ ಕ್ವಾಲಿಫೈ ಆಗಿದ್ದೀನಿ. ಈಗ ಅಂದ್ರೆ ಯು ಪಿ ಎಸ್ ಸಿನೇ ಮಾಡ್ಬೇಕನ್ನೋ ಗುರಿ ಇತ್ತಾ, ಅಥವಾ ನಾಗರಿಕ ಸೇವಾ ಇದಕ್ಕೆ ಹೋಗ್ಬೇಕನ್ನೋ ಗುರಿ ಇತ್ತಾ, ಅಥವಾ BSc ಮಾಡ್ತಿರ್ಬೇಕಾದ್ರೆ ಧಾರವಾಡಕ್ಕೆ ಬಂದಿದ್ರಿ, ಧಾರವಾಡಕ್ಕೆ ಬಂದ ಮೇಲೆ ಇದು ಹುಟ್ಕೊಂಡಿದ್ದ ಹೇಗೆ? ಸರ್ ಇಲ್ಲ, IAS ಆಗಬೇಕನ್ನೋದು ನನ್ನ ಬಾಲ್ಯದ ಕನಸು. ತುಂಬ ಸಣ್ಣವಳಿದ್ದಾಗಿಂದನೇ ಇದೇ ಮಾಡಬೇಕನ್ನೋ ಆಸೆ ಇತ್ತು. ಧಾರವಾಡಕ್ಕೆ ಬಂದಾಗ ನಾನು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಇಯರ್ ಆನ್ವರ್ಡ್ಸ್. ಈಗ ಯು ಪಿ ಎಸ್ ಸಿ ಮಾಡ್ಬೇಕಾದ್ರೆ ದೆಹಲಿಗೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಕೋಚಿಂಗ್ ತೊಗೋಬೇಕಂತ ಹೇಳ್ತಾರೆ. ನೀವೇನಾದ್ರೂ ಕೋಚಿಂಗ್ ತೊಗೊಂಡಿದ್ರ ಅಥವಾ ಧಾರವಾಡದಲ್ಲೇ ಇದ್ದು ಓದಿದ್ರ? ಅಲ್ಲಿ ಧಾರವಾಡ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಹೇಗೆ ಅನುಕೂಲ ಆಯಿತು? ಸರ್ ಅಪ್ಪಾಗೆ BSc ಅಗ್ರಿ ಧಾರವಾಡಲ್ಲಿ ಕಲಿಬೇಕು ಅನ್ನೋದು ಭಾಳ ಇತ್ತು. ಸೊ ಇಲ್ಲಿ ಬಂದ ಮೇಲೆ ಅಶ್ವಿನಿ ಮ್ಯಾಮ್ ಅವ್ರ ಪರಿಚಯ ಆಯಿತು. ಸೊ ಹಾಗಾಗಿ ನಾನು ಡೆಲ್ಲಿ ಅಥವಾ ಬ್ಯಾಂಗ್ಳೂರ್ ಎಲ್ಲೂ ಕೋಚಿಂಗ್ ಹೋಗಿಲ್ಲ. ಮೇಡಮ್ಮೇ ನನಗೆ ಗೈಡೆನ್ಸ್ ಮಾಡಿದ್ದಾರೆ. ಸೊ ನಂಗೆ ಈ ಜರ್ನಿಯಲ್ಲಿ ಎಲ್ಲೂ ಕೋಚಿಂಗ್ ಬೇಕು ಅನ್ನೋ ಫೀಲ್, ಆ ನೆಸೆಸಿಟಿ ಇದೆ ಅಂತ ನಂಗೆ ಅನಿಸಿಲ್ಲ. ಇದು ಏನಂತಂದ್ರೆ ಯು ಪಿ ಎಸ್ ಸಿ ಟಾಪರ್ ಆಗಿರುವಂತಹ ಸೌಭಾಗ್ಯ ಬೆಳಗಿಮಠ್ ಅವರ ಮಾತುಗಳು. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.